ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾವು ಎಲ್ಲ ನಟ್ಸನ್ನು ಫ್ರೈ ಮಾಡ್ಕೋಬೇಕು. ಈಗ ಮೊದಲನೇದಾಗಿ ನಾನು ತೊಗೊಂಡಿರೋವಂಥದ್ದು ಬಾದಾಮ್ನ ನೆನೆಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡ್ಕೋತಾ ಇರೋದು. ನಾನು ಪಾಪಕ್ಕೆ ತಿನ್ಸೋಕ್ಕೋಸ್ಕರ ಮಾಡ್ತಿರೋದ್ರಿಂದ ನಾನು ಅದರದ್ದು ಸಿಪ್ಪೆ ತೆಗೆದಿದ್ದೀನಿ. ನೀವು ಬೇಕಂದರೆ ಹಾಗೇನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಬಟ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ತೊಗೊಂಡಿರೋದು ವಾಲ್ನಟ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗೋಡಂಬಿ ಮತ್ತು ಪಿಸ್ತಾ ಇದೆರಡನ್ನು ಸ್ವಲ್ಪ ಸ್ವಲ್ಪ ತೊಗೊಂಡಿರೋದು ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎರಡನ್ನೂ ಸೇಮ್ ಸೈಜ್ ಇರೋದ್ರಿಂದ ನಾನು ಒಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಇದನ್ನು ಅಷ್ಟೇ ಈ ಥರ ಚೆನ್ನಾಗಿ ಬಾಣಲೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಅದರಲ್ಲಿ ಏನಾದರೂ ವಾಟರ್ ಕಂಟೆಂಟ್ ಇತ್ತು ಅಂತಂದರೆ ಎಲ್ಲ ಹೋಗುತ್ತೆ. ನೀಟಾಗಿ ನಾವು ಎತ್ತಿಟ್ಕೋಬೋದು ಲಾಡನ್ನು ತುಂಬ ದಿನ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ತೊಗೊಂಡಿರೋವಂಥದ್ದು ಪಾಪಿ ಸೀಡ್ಸ್, ಗಸಗಸೆ. ಇದನ್ನು ಅಷ್ಟೇ ಚೂರು ಫ್ರೈ ಮಾಡಿಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿ ಜಸ್ಟ್ ಫ್ರೈ ಆದರೆ ಸಾಕದು. ನೆಕ್ಸ್ಟ್ ನಾನು ತೊಗೊಂಡಿರೋವಂಥದ್ದು ಅಂಜೂರ ಮತ್ತು ಖರ್ಜೂರ ಎರಡನ್ನೂ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ಸ್ವೀಟ್ಗೋಸ್ಕರ. ಈಗ ಅಂಜೂರ ನಾನು ಸ್ವಲ್ಪ ತೊಗೊಂಡಿರೋದು, ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೂ ವಾಟರ್ ಕಂಟೆಂಟ್ ಇತ್ತು ಅಂತಂದರೆ ಎಲ್ಲ ಹೋಗಬೇಕು, ಅದಕ್ಕೋಸ್ಕರ. ನೆಕ್ಸ್ಟು ಖರ್ಜೂರನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಅದೇ ರೀತಿಯಾಗಿ ನಾವು ಬಾಣಲೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಖರ್ಜೂರ ಮತ್ತು ಅಂಜೂರ, ಸೊ ದಟ್ ಸ್ವೀಟ್ ಚೆನ್ನಾಗಿ ಬರುತ್ತೆ, ಉಂಡೆನೂ ಕಟ್ಟೋಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟು ಎಲ್ಲ ನಟ್ಸ್ ನಾನು ಫ್ರೈ ಮಾಡ್ಕೊಂಡಲ್ಲ ಅದನ್ನೆಲ್ಲನೂ ಈ ಥರ ಚಾಪರ್ ಜಾರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪಾಪಿ ಸೀಡ್ಸ್ ಒಂದು ಬಿಟ್ಟು ಉಳಿದಿದ್ದೆಲ್ಲನೂ ನಾವು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಾಪ್ ಮಾಡ್ಕೋಬೇಕು. ನೋಡಿ, ನನ್ನ ಹತ್ರ ಚಾಪರ್ ಜಾರ್ ಇದ್ದಿದ್ದರಿಂದ ನನಗೆ ತುಂಬ ಈಸಿ ಆಯಿತು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ನಾನು ವಾಲ್ನಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇತ್ತು, ಅದಕ್ಕೋಸ್ಕರ ನಾನು ಇದನ್ನು ಸಪ್ರೇಟಾಗಿ ಈ ಥರ ಕಟ್ ಮಾಡಿಕೊಂಡೆ. ನೋಡಿ, ಇದ್ರ ಜೊತೆನೇ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು ಅರ್ಧ kg ಆಗುವಷ್ಟು ಆಗಿತ್ತು. ನೆಕ್ಸ್ಟು ಅಂಜೂರ ಮತ್ತು ಖರ್ಜೂರ ಇದೆರಡನ್ನೂ ನಾವು ಒಟ್ಟಿಗೆ ಹಾಕ್ಕೊಂಡು ಚಾಪ್ ಮಾಡ್ಕೋಬೋದು. ಇದು ಸ್ವಲ್ಪ ನಿಮಗೆ ಅಂಟು ಥರ ಬರುತ್ತೆ ನೋಡಿ, ಈ ಥರ. ಇದು ನಮಗೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಾಗುತ್ತೆ. ಫುಲ್ ಪೇಸ್ಟ್ ಏನು ಬೇಡ, ಈ ಥರ ಇಷ್ಟ ಆದರೆ ಸಾಕು. ಆಮೇಲೆ ಟೇಸ್ಟ್ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಅದೇ ನಾನು ಹೇಳ್ದಾಗೇ ನೀವು ಜಾಸ್ತಿ ಖರ್ಜೂರ ಮತ್ತು ಅಂಜೂರನ ಹಾಕ್ಕೊಳ್ಳಿ. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿನೇ ಇರಲಿ, ಉಂಡೆ ಕಟ್ಟೋ ಹದಕ್ಕೆ ಬರಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಈ ಚಾಪ್ ಮಾಡಿರೋಂಥ ನಟ್ಸು ಮತ್ತು ಏನು ಖರ್ಜೂರ ಮತ್ತು ಅಂಜೂರ ಇತ್ತಲ್ಲ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಜೊತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಪಿ ಸೀಡ್ಸನ್ನು ಅಷ್ಟೇ ಹಾಕ್ಕೊಂಡೆ. ನೆಕ್ಸ್ಟು ನಾನೊಂದು ಸ್ವಲ್ಪ ಇಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಪಾಪಿ ಸೀಡ್ಸು ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ, ಅದಕ್ಕೋಸ್ಕರ ಹಾಕಿರೋದು ನಾನು. ನೆಕ್ಸ್ಟು ನಾನೇನು ಅಂಜೂರ ಮತ್ತು ಖರ್ಜೂರ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆ, ರೆಡಿ ಆಗಿದೆ ನೋಡಿ ಚೆನ್ನಾಗಿ. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ತಣ್ಣಗಾಗಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ಒಂದು ವಾರ್ಮ್ ಇರಬೇಕು, ಉಂಡೆ ಕಟ್ಟೋಕ್ಕೆ ಒಂದು ವಾರ್ಮ್ ಇದ್ದರೆ ಸಾಕು. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗಾದರೂ ಉಂಡೆ ಕಟ್ಟೋಕ್ಕಾಗಲ್ಲ ನೀಟಾಗಿ. ವಾರ್ಮ್ ಇದೆ. ಈಗ ನಾನು ಉಂಡೆ ಕಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ, ಕರೆಕ್ಟಾಗಿ ಹದ ಬಂದಿದೆ. ಈ ಥರ ಬರಬೇಕು. ನಾವು ಫ್ರೈ ಮಾಡೋದ್ರಿಂದ ನಟ್ಸಲ್ಲಿರೋ ಆಯಿಲ್ ಕೂಡ ಬಿಟ್ಕೊಂಡಿರುತ್ತೆ, ಸೊ ಅದನ್ನು ಎಲ್ಲ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ. ಈ ಉಂಡೆನ ನಾವು ಆಲ್ಮೋಸ್ಟ್ 2 ವೀಕ್ಸ್ವರೆಗೂ ಇಟ್ಕೋಬೋದು. ಹಾಗೆಯೇ ಫ್ರಿಜ್ ಇಲ್ಲದೆ ಇದ್ದರೂ ಕೂಡ ಇಟ್ಕೋಬೋದು ಹೊರಗಡೆನೆ. ಫ್ರಿಜ್ ಇದ್ದರೆ ಆಲ್ಮೋಸ್ಟ್ ಒಂದು 20 ಡೇಸ್ವರೆಗೂ ಇಟ್ಕೋಬೋದು. ನಾನು ಅದಕ್ಕೆ ಇದನ್ನು ಕೊನೆಯದಾಗಿ ತೆಂಗಿನಕಾಯಿ ತುರಿ ಬರುತ್ತಲ್ಲ, ಡ್ರೈ ಕೋಕೋನಟ್ ಪೌಡರ್, ಅದರಲ್ಲಿ ಡಿಪ್ ಮಾಡಿರೋದು. ನೋಡಿ, ಇದು ಈ ಥರ ಡಿಪ್ ಮಾಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಸಪ್ರೇಟಾಗಿ ಉಂಡೆ ಇರುತ್ತೆ. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರಿ ಅಂತಂದರೆ ನಿಮಗೆ 15 ಡೇಸ್ವರೆಗೂ ಆರಾಮಾಗಿ ಇಟ್ಕೋಬೋದು. ನಾವು ಇಟ್ಕೊಂಡು ನಮ್ಮ ಪಾಪಗೆ ಒಂದು 2 ವೀಕ್ಸ್ವರೆಗೂ ತಿನ್ನಿಸಿದ್ವಿ. ಡೈಲಿ 1 ಇಲ್ಲ 2 ಉಂಡೆ ತಿನ್ನಿಸ್ತಾ ಇದ್ವಿ ಅವನಿಗೆ. ಅವನಿಗಂತೂ ತುಂಬ ಇಷ್ಟ ಆಗಿತ್ತು. ನೋಡಿ, ಇವಾಗ ಅವನಿಗೆ ಕೊಡ್ತಾಯಿದ್ದೀನಿ ರೆಡಿ ಆದಮೇಲೆ ಹೇಗೆ ತಿಂತಾನೆ ಅಂತ. ಅವನಿಗಂತೂ ತುಂಬ ಇಷ್ಟ ಆಯಿತು.
ಅವನಿಗೆ ಹತ್ರ ತಂದಿದ ತಕ್ಷಣವೇ ಫುಲ್ ಎಕ್ಸೈಟ್ ಆಗಿಬಿಟ್ಟ, ನೋಡಿ ಎಷ್ಟು ಚೆನ್ನಾಗಿ ತಿಂತಾನೆ ಅಂತ. ಈಗ ಅವನಿಗೆ ಒಂದು 2 ದವಡೆ ಹಾಲು ಬಂದಿರೋದ್ರಿಂದ ಅವನಿಗೆ ಜಗ್ಯಕ್ಕಾಗುತ್ತೆ. ಈಗ ಅದಕ್ಕೋಸ್ಕರ ನಾವು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು, ಫುಲ್ ಫೈನ್ ಪೇಸ್ಟ್ ಮಾಡಿ ಉಂಡೆ ಕಟ್ಟೋಕ್ಕೇನು ಹೋಗಿಲ್ಲ. ಯಾಕಂದರೆ ಇವಾಗ ಅವನು ಜಗದ್ ತಿಂತಾನೆ, ನೋಡಿ ಎಷ್ಟು ಇಷ್ಟಪಟ್ಟು ತಿಂತಿದ್ದಾನೆ ಅಂತ. ಅವನಿಗಂತೂ ತುಂಬ ಇಷ್ಟ ಆಯಿತು. ನಮಗೂ ಈ ಥರ ಅವನಿಗೆ ಮಾಡಿಕೊಡೋಕ್ಕೆ ಇಷ್ಟ, ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಮಾಡಿ ಡೈಲಿ ಒಂದೊಂದು ಉಂಡೆ ತಿಂದರೆ ತುಂಬ ಒಳ್ಳೆಯದು.